ಇನ್ನು ನಾವು ಕಲ್ಲು ಎಸೆದ್ರೆ ಮತ್ತೆ ಹಾರುತ್ತಲ್ವ, ಅದೆಲ್ಲ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ. ಅಪ್ಪಾರ ನಿಮ್ಮನ್ನ ಹಿಂಗೆ ನೋಡ್ಲಿಕ್ಕೆ ಆಗವಲ್ತ್ರಿ. ಅವ್ನು ಹೋಗಿ ಒಂದು 4 ಬಾರಿಸಿ ಬಂದ್ಬಿಡ್ತೀನಿ ರೀ. ಅವೆಲ್ಲ ಏನು ಬೇಡ, ಸುಮ್ಮನೆ ಇರು. ಯಾರು ನೀನು? ಏಯ್, ನನ್ನ ಮೊಮ್ಮಗಳು. ಧರ್ಮಕ್ಕೇನಾದ್ರೂ ತೊಂದರೆ ಆದ್ರೆ ಅಲ್ಲಿ ನಮ್ ತಾತ ಧರ್ಮರಾಜ ಅವ್ರು ಇರ್ತಾರೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾನ್ ಸುಮ್ನೆ ಬಿಡ್ತೀನ? ಗೌರವ ಮರ್ಯಾದೆನೆ ಉಸಿರು ಅನ್ಕೊಂಡಿರೋರ್ ಹೆಸರೇನಾದ್ರೂ ಹಾಳು ಮಾಡೋದಕ್ ಬಂದ್ರೆ ನನ್ ವರ್ಸೆನೆ ಬೇರೆ ತರ ಇರುತ್ತೆ. ಏನು ತಲೆ ಎಲ್ಲ ಮಾತಾಡ್ತಾ ಇದೀಯಾ? ಇಲ್ಲಿ ದೊಡ್ಡೋರಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಕತೆನೇ ಬೇರೆ ತರ ಇರ್ತಾ ಇತ್ತು. ನಿಂತ್ಕೋ. ನನ್ನನ್ನ ನೋಡಿ ಯಾಕೆ ಭಯದಿಂದ ಓಡ್ ಬಂದೆ? ಹಾಗೇನಿಲ್ಲ ಸರ್, ಯಾರೋ ಪೇಷಂಟ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಇನ್ನೂ ಎಷ್ಟು ಸುಳ್ಳು ಹೇಳ್ಬೇಕಂತಿದ್ಯಾ? 22 ವರ್ಷದ ಹಿಂದೆ ನೀನ್ ಹೇಳಿದ ಸುಳ್ಳಿಂದ ನಮ್ಮ ಮನೆಯಲ್ಲಿ ಏನೇನಾಯ್ತು ಅಂತ ನಿಂಗೆ ಗೊತ್ತಿದ್ಯಾ? ನಿಜ ಹೇಳು, ನನ್ನ ತಂಗಿ ಮಗು ಎಲ್ಲಿದೆ? ನೀನೀಗ ಬಾಯಿ ಬಿಡದೆ ಹೋದ್ರೆ ಪೊಲೀಸ್ ಅವ್ರನ್ನ ಕರೆಸ್ಬೇಕಾಗತ್ತೆ. ನನ್ನ ಕ್ಷಮಿಸ್ಬಿಡಿ ಸರ್, ಇಷ್ಟು ವರ್ಷ ಆದ್ಮೇಲೂ ಆ ವಿಷಯ ನನ್ನ ಹುಡುಕೊಂಡು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೇಳು ಮೇಲೆ. ನನಗೆ ಕಾರಣಗಳು ನೆಪ ಯಾವುದು ಬೇಡ. ನನ್ನ ತಂಗಿಗೆ ಹುಟ್ಟಿದ ಮಗು ಏನಾಯ್ತು? ಅವತ್ತು ಸತ್ತಿರೋ ಮಗುನ ನಿಮ್ ತಂಗಿ ಮಗು ಸತ್ತೋಯ್ತು ಅಂತ ಈಗ ಹೇಳಿದ್ರೆ ನಾನು ನಂಬೋದಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು. ಹೇಳ್ತೀನಿ ಸರ್, ಅವತ್ತು ನಿಮ್ ತಂಗಿಗೆ ಹೆರಿಗೆ ಆಯ್ತು, ಹೆಣ್ಮಗು ಹುಡ್ತು. ನಾನು ತಾಯಿ ಮಗುನ ಆಪರೇಷನ್ ಥಿಯೇಟರ್ ವಾರ್ಡಿಗೆ ಶಿಫ್ಟ್ ಮಾಡಿ ಹೊರಗಡೆ ಬರ್ತಾ ಇದ್ದೆ. ಯಾರೋ ಶಂಕರ್ ಅನ್ನೋರು ನನಗೆ ಮಗು ಬೇಕು ಅಂತ ಬೆದರಿಕೆ ಹಾಕಿದ್ರು. ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನಾನು ಅದಕ್ಕೆಲ್ಲ ಒಪ್ಲಿಲ್ಲ. ಮಗುನ ಕೊಡದೆ ಹೋದ್ರೆ ನಿಮ್ ಕಡೆಯವ್ರನ್ನ ಯಾರನ್ನು ಉಳಿಸಲ್ಲ ಅಂತ ಧಮಕಿ ಹಾಕ್ದ. ನಾನು ಭಯದಲ್ಲಿ ನಿಂತಿದ್ದೆ. ಅಲ್ಲಿ ಮಲಗಿರೋ ಮಗುನ ಎತ್ಕೊಂಡು ಓಡೋದ. ಹೇಗೂ ನಿಮ್ ತಂಗಿಗೆ ಮಗು ಆಗಿರೋ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸತ್ತಿರೋ ಮಗುನ ತಗೊಂಬಂದು ನಿಮ್ ತಂಗಿ ಪಕ್ಕದಲ್ಲಿ ಮಲಗಿಸ್ದೆ. ಹಾಗಿದ್ರೆ ನನ್ನ ತಂಗಿ ಮಗು ಬದುಕಿದ್ಯಾ? ಹೌದು ಸರ್.
ಮಗು ಬದುಕಿದೆ ಈ ವಿಷಯ ನನ್ನಿಂದಾನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ದೇವಕ್ಕೆ ಗೊತ್ತಾದ್ರೆ ಅವಳ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ದೇವ್ರೇ, ಏನಪ್ಪ ನಿನ್ನ ಆಟ? ಮೇಘ, ನೀನ್ ಹೀಗೆ ಕುತ್ಕೋಬೇಡವೆ, ನನ್ನ ಕೈಲಿ ನೋಡಕ್ಕಾಗಲ್ಲ. ಹೀಗೆ ಕುತ್ಕೊಂಡ್ರೆ ತಲೆನಲ್ಲಿ 108 ಯೋಚನೆಗಳು ಬರ್ತಾ ಇರುತ್ತೆ. ಹೋಗು, ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ನಿಮ್ಮ ಅಪ್ಪನ ಜೊತೆ ವಾಪಸ್ ಬಾ. ಅಮ್ಮ, ನನಗೆ ಹೊರಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ಅಮ್ಮ. ಆ ಎಳ್ನೀರ್ ಕಿಟ್ಟಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ನನ್ ಗಮನಿಸ್ತಾ ಇರ್ತಾನೋ ಗೊತ್ತಿಲ್ಲ. ಮನೆಯಿಂದ ಹೊರಗೆ ಹೋಗಿದ ತಕ್ಷಣ ಬಂದ್ಬಿಡ್ತಾನಮ್ಮ. ನೀನು ಅವನಿಗೆ ಎಷ್ಟು ದಿನ ಅಂತ ಹೆದರ್ಕೊಂಡು ಮನೆಯಲ್ಲೇ ಕುತ್ಕೋತೀಯ ಹೇಳು? ಅವನು ನಿನಗೇನು ಮಾಡಕ್ಕಾಗಲ್ಲ. ನೀನು ಅವನಿಗೆ ಹೆದರ್ಕೋಬೇಡ. ಅಮ್ಮ, ನೀನ್ ಏನೇ ಹೇಳಿದ್ರು ನನ್ ಮನೆಯಿಂದ ಹೊರಗೆ ಹೋಗಲ್ಲ. ಅಲ್ಲ ಕಣೆ, ಮನೆ ಮಗಳು ಮುಸ್ಸಂಜೆ ಹೊತ್ತು ಈ ಕರ ಬಡ್ದೋರ್ ತರ ಕೂತಿದ್ರೆ ಮನೆಗೆ ಒಳ್ಳೇದಾಗತ್ತೇನೆ? ಅಂದ್ರೆ ನನಗ್ ಏನಾದ್ರೂ ಪರವಾಗಿಲ್ಲ, ಆದ್ರೆ ಮನೆಗೆ ಒಳ್ಳೇದಾಗ್ಬೇಕು ಅಲ್ವೇನಮ್ಮ? ನಾನು ಹಾಗೆಲ್ಲ ಹೇಳ್ದೆ ಮೇಘ. ಅಮ್ಮ, ದಯವಿಟ್ಟು ನನ್ನನ್ನೊಬ್ಳೆ ಇರಕ್ ಬಿಟ್ಬಿಡಮ್ಮ. ನೋಡಮ್ಮ, ಇದಕ್ಕೇನ್ ಹೇಳ್ತೀಯ? ನನ್ ಮನೆಯಿಂದ ಹೊರಗೆ ಹೋಗದಿದ್ರು ಕಾಲ್ ಮಾಡಿ ಮಾಡಿ ಹಿಂಸೆ ಕೊಡ್ತಾ ಇದ್ದಾನೆ.